ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟೆಸಲ್. ಇವತ್ತು ನಾನು ನಿಮಗೆ ಲೇಟೆಸ್ಟ್ ಟ್ರೆಂಡಿಂಗ್ ಆಗಿರೋವಂಥ ಜುಮ್ಕಾ ಡಿಸೈನ್ ತೋರಿಸ್ತೀನಿ. ಆ ಜುಮ್ಕಾ ಡಿಸೈನ್ಗೆ ಈ ಪರ್ಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಜುಮ್ಕನ ಮಾಡ್ಕೋಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಥರ ಪರ್ಲು ನಿಮಗೆ ಶಾಪಲ್ಲಿ ಅವೈಲಬಲ್ ಇರುತ್ತೆ, ನೋಡಿರ್ತೀರ, ತೊಗೋಬೋದು. ಇದೇ ಪರ್ಲು ಮತ್ತು ಕ್ಯಾಪನ್ನ ಯೂಸ್ ಮಾಡಿ ಯಾವ ರೀತಿ ಜುಮ್ಕ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದು ನೋಡ್ತಿದ್ರೆ ನಾವು ಕಿವಿಗೆ ಒಂದ್ಸಲ ಹಾಕೋಬೇಕು ಅಂತ ಅನಿಸೋಷ್ಟು ಕ್ಯೂಟಾಗಿರುತ್ತೆ. ಬನ್ನಿ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಹೊಡೀರಿ. ನಾನು ಈ ರೀತಿ ವಿಡಿಯೋ ಹಾಕೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಇದಕ್ಕೆ 8 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 8.09 mm. ಓಕೆ, ಈ ರೀತಿ ಸ್ಪ್ಲಿಟ್ ನಾಟ್ ಹಾಕ್ಕೊಳ್ಳಿ. ಈ ಹೋಲಿಂದ ಈ ರೀತಿ ಬರಬೇಕು. 6 ಚೈನ್ಗಳನ್ನು ಹಾಕ್ಕೊಳ್ಳೋಣ. ಒಂದನ್ನು ಬಿಟ್ಟು ಆ ಚೈನ್ ಬಿಟ್ಟು 1 2 3 4 5 6 6 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾವೀಗ ಟರ್ನ್ ಮಾಡಿಕೊಂಡು ಈ ಥರ ಒಂದು ಸ್ಪ್ಲಿಟ್ ನಾಟನ್ನು ಹಾಕ್ಕೊಳ್ಳೋಣ. ಹೀಗೆ ಸ್ಪ್ಲಿಟ್ ನಾಟ್ ಹಾಕ್ಕೊಂಡು ಹಾಗೇ 3 ಚೈನ್ನ ಹಾಕ್ಕೊಳ್ಳೋಣ. ಓಕೆ, ಸಿಂಗಲ್ ಕ್ರೋಶ ಆದಮೇಲೆ ಫ್ರೆಂಡ್ಸ್ ನಾನು ಮೂರೇ ಸ್ಟೆಪ್ಗೆ ನಾನು ಈ ಜುಮ್ಕಾನ ಮುಗಿಸ್ತೀನಿ. ಸೊ ಅದಕ್ಕೆ ನಾವು ಫಸ್ಟ್ ಸ್ಟೆಪ್ ಬಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ತ್ರಿಬಲ್ ಕ್ರೋಶ ನೋಡಿ ಹೀಗೆ ಬರುತ್ತೆ. ಸ್ವಲ್ಪ ಟೈಟಾಗೆ ಮಾಡ್ತಾ ಹೋಗಿ. ಇಲ್ಲಿ 14 ತ್ರಿಬಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್. 14 ತ್ರಿಬಲ್ ಕ್ರೋಶ ಬರುತ್ತೆ. ನೋಡಿ ಕೌಂಟ್ ಮಾಡ್ಕೊಳ್ಳೋಣ. ಹದಿನಾಲ್ಕು ತ್ರಿಬಲ್ ಕ್ರೋಶ ಆದಮೇಲೆ ಸೊ ನಾವಿಲ್ಲಿ ಫಸ್ಟ್ ಒನ್ ಏನಿದೆಯೋ ಅಲ್ಲಿಗೆ ಒಂದು ಫಸ್ಟ್ ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ ಹೋಗಿ ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ಫಸ್ಟು ನಾವೇನು ಹಾಕ್ಕೊಂಡಿದ್ವೋ ಅಲ್ಲಿಗೆ ಹೋಗಿ ಈ ರೀತಿ ಒಂದು ಸ್ಪ್ಲಿಟ್ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ನಾವು ಕಟ್ ಮಾಡ್ಕೊಳ್ಳೋಣ. ಹೀಗೆ ಓಕೆ, ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನು ಸೆಕೆಂಡ್ ಸ್ಟೆಪ್ಪು ನೋಡಿ ಹೀಗೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪು ಡಬಲ್ ಕ್ರೋಶ. ನಾವೆಲ್ಲಿಗೆ ಹಾಕ್ಕೊಂಡಿದ್ವೋ ಲಾಕು ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ. 2 ಚೈನ್ ಹಾಕಿ
ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನಾವೇನು ಹೋಲ್ ಗ್ಯಾಪ್ ಇದೆಯೋ ಅದ್ರ ಪಕ್ಕದಲ್ಲೇ ನಾವು ಡಬಲ್ ಕ್ರೋಶನ್ನು ಈ ರೀತಿ ಟೈಟಾಗಿ ಮಾಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ಯಾವುದು ಸ್ಕಿಪ್ ಮಾಡಬೇಡಿ. ನಾನು 3 ಸ್ಟೆಪ್ಗೆ ಈ ಡಿಸೈನ್ನ ಮುಗಿಸ್ತೀನಿ. ಸೊ ನೋಡಿ, ಇದು ಕಂಪ್ಲೀಟ್ ಆಗ್ತಾ ಬಂತು. ಸೊ ನಾನು ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಚೈನ್ ಏನಿದೆಯೋ ಅಲ್ಲಿಗೆ ನಾವು ಲಾಕ್ ಮಾಡಿ ಒಂದು ಸ್ಲಿಟ್ ನಾಟನ್ನು ಹಾಕ್ಕೊಳ್ಳೋಣ. ಓಕೆ, ನೋಡಿರಿ, 2 ಚೈನ್ ಹಾಕಿ ನೋಡಿ ಈ ರೀತಿ ಜುಮ್ಕ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನಾವು ನೋಡಿ ಈ ಥರ ಪುಟ್ಟದೊಂದು ಜುಮ್ಕ ರೆಡಿ ಆಗುತ್ತೆ. ನೆಕ್ಸ್ಟ್ ನಾವು ಇದಕ್ಕೆ ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಒಂದು ನಾಟ್ ಹಾಕ್ಕೊಳ್ಳೋಣ. ಮತ್ತು ಅದೇ ಪ್ಲೇಸಲ್ಲೇ ಇನ್ನೊಂದು ನಾಟ್ ಹಾಕ್ಕೊಳ್ಳೋಣ, ಬಿಚ್ಚಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟೆ. ಮತ್ತು ಹಾಫ್ ಡಬಲ್ ಕ್ರೋಶ ತಗೊಂಡು ನಾವೊಂದು ಇವಾಗ ಇದರಲ್ಲಿ ನೋಡಿ ಆರಾಮ್ಸೆ ಇದು ನೋಡಿ ಈ ಥರ ರಿಂಗ್ ಟೈಪ್ ಇರುತ್ತೆ, ಅದನ್ನು ಹೀಗೆ ಹಾಕಿ ಸೂಜಿ ಮೇಲೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ತಾ ಹೋಗೋಣ. ಇವಾಗ 2ಕ್ಕೆ 1 ಪರ್ಲನ್ನು ನಾನು ಹಾಕ್ತಾಯಿದ್ದೀನಿ. 2ಕ್ಕೆ 2 ಚೈನ್ ಹಾಕಿ ನಾನು 1 ಪರ್ಲನ್ನು ಹಾಕ್ತಾಯಿದ್ದೀನಿ. ಸೊ ಎರಡು ಚೈನಿಗೊಂದು ಪರ್ಲು. ನೀವು ಇನ್ನೂ ದೊಡ್ಡದು ಬೇಕು ಅಂದರೆ ಜುಮ್ಕ ಇನ್ನೂ ದೊಡ್ಡದು ಮಾಡ್ಕೋಬೋದು. ಸೊ ನಾನು ಸ್ಮಾಲ್ ಸೈಜ್ ಸಾಕು ಅಂತೇಳಿ ಇಷ್ಟೇ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಜ ಚೆನ್ನಾಗಿ ಕಾಣಿಸುತ್ತೆ. ಒಂದು ಸಲ ನೀವು ಪರ್ಲಾಕಿ ಟ್ರೈ ಮಾಡಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ನಾರ್ಮಲಾಗೆ ಗೋಲ್ಡ್ ಬೀಡ್ಸ್ನ ನಾವು ಎಲ್ಲದಕ್ಕೂ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಮತ್ತು ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ ಮತ್ತು ಎಲಿಗೆಂಟ್ ಥರ ಇರುತ್ತೆ. ಇದು ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಕಿವಿಗೆ ಹಾಕ್ಕೊಂಡು ನೋಡೋಣ ಅನ್ನಿಸುವಷ್ಟು ಸೂಪರಾಗಿರುತ್ತೆ. ಸೊ ನಾನು ಲಾಸ್ಟ್ ಒನ್ನು ಜಾಯಿನ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಓಕೆ, ಸೊ ನೋಡಿ ಫ್ರೆಂಡ್, ಹೀಗೆ ಬರುತ್ತೆ. ಇದನ್ನು ನಾವು ಹಿಂಗೆ ಉಲ್ಟಾ ಮಾಡಿಕೊಂಡು ಈ ಕಡೆ ಏನೇನು ಥ್ರೆಡ್ಸ್ ಇದೆಯೋ ಅದನ್ನೆಲ್ಲ ನೋಡಿ ಗಮ್ಮಿಂಗ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ರೀತಿ ಗಮ್ಮಿಂಗ್ ಮಾಡಿ, ಈ ರೀತಿ ಗಮ್ಮಿಂಗ್ ಆದಮೇಲೆ ನಾವು ಈ ಥರ ಹಿಂಗೆ ಉಲ್ಟಾ ಮಾಡ್ಕೊಳ್ಳೋಣ. ಹಿಂಗೆ ಉಲ್ಟಾ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ನೋಡಿ. ಇಲ್ಲಿ ನೋಡಿ. ಸೊ ನಾವಿದಕ್ಕೆ ಈ ರೀತಿ ಕ್ಯಾಪ್ ಆದರೂ ಗಮ್ಮಿಂಗ್ ಮಾಡ್ಕೋಬೋದು. ಸೊ ಜುಮ್ಕಿ ಪ್ರೆಸ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ಫ್ರೆಂಡ್ಸ್ ನೋಡಿ ಈ ಥರ ಕ್ಯಾಪನ್ನಾದರೂ ಯೂಸ್ ಮಾಡ್ಕೊಳ್ಳಿ. ನೋಡಿ
ಇಲ್ಲ ಗುಂಡು ಬಿಡನ್ನ ಹಾಕ್ಬಿಟ್ಟು ನೀವು ಇದರೊಳಗಡೆ ಕರೆಕ್ಟಾಗಿ ಆ ಹೋಲ್ ಎಲ್ಲಿ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಅದು ಬೇಡ ಅಂದರೂ ಕೂಡ ನೀವು ಕ್ಯಾಪ್ ಬೇಡ ಅಂದ್ರೂ ಒಂದು ಮೀಡಿಯಮ್ ಸೈಜು ಗುಂಡು ಬಿಟ್ಟು ತೊಗೊಂಡು ಇದರೊಳಗಡೆ ಹಾಕಿ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆ, ಈ ರೀತಿ ಕೂರಿಸ್ಕೋಬೇಕಾಗುತ್ತೆ ನೀಟಾಗಿ. ನೋಡಿ, ಈ ರೀತಿ ಹೋಲ್ ಕಾಣೋ ಥರ ಹೀಗೆ ಈ ರೀತಿ ಇಲ್ಲಿ ಹೋಲ್ ಕಾಣಿಸ್ಬೇಕು. ಆ ರೀತಿ ನೀವಿಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟು ಕಷ್ಟ ಆಗುತ್ತೆ ಅನ್ನೋದಾದರೆ ಇಲ್ಲೊಂದು ಗುಂಡು ಬೀಡನ್ನ ತಗೊಂಡು ನೀವು ಸ್ಯಾರಿಗೆ ಅಟ್ಯಾಚ್ ಮಾಡ್ಕೋಬೋದು. ಸೊ ಅದು ಕೂಡ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ ನೋಡಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಇಲ್ಲಿ ನಾನು ಸ್ವಲ್ಪ ಮಾಡಿಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಿದ್ರೇ ಮುದ್ದಾಗಿದೆ ಅನಿಸುತ್ತೆ. ನೋಡಿ, ನಾನೆಲ್ಲ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಬನ್ನಿ ಇದಕ್ಕೆ ಜಾಯಿನ್ ಹೆಂಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ಪರ್ಲ್ ಹಾಕಿರೋದ್ರಿಂದ ನಾನು ಮೇಲ್ಗಡೆ ಒಂದು ಪರ್ಲ್ ಹಾಕಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ನೋಡಿ, 1 2 3 4 ಬಿಟ್ಟು ನಾನು 5ನೇದಕ್ಕೆ ಜಾಯಿನ್ ಮಾಡ್ಕೊಳ್ತೀನಿ. ಸೊ ಹೇಗೆ ಮಾಡ್ಕೊಳ್ತೀನಿ ಅಂದರೆ, ಫಸ್ಟು ಒಂದು ಈ ಸೈಜ್ ಬೀಡ್ ಹಾಕ್ಕೊಳ್ತೀನಿ. ಫಸ್ಟು ಒಂದು ಈ ಸೈಜ್ ಬೀಡ್, ನೆಕ್ಸ್ಟ್ ಕ್ಯಾಪ್ ಹಾಕಿ ರೆಡಿ ಮಾಡ್ಕೊಂಡಿರೋಂಥ ಮೇಲೆ ಒಂದು ಗೋಲ್ಡ್ ಬೀಡ್ ಮತ್ತು ಒಂದು ಪರ್ಲ್ ಬೀಡ್ ಈ ರೀತಿ ಬರುತ್ತೆ. ಸೊ 1 2 3 4 ಬಿಟ್ಟು 5ನೇದಕ್ಕೆ ನೋಡಿ ಹೀಗೆ ಮತ್ತೆ ರಿಟರ್ನ್ ಹೀಗೆ ಒಳಗೆ ಬಂದು ನೀಟಾಗಿ ಎಳ್ಕೊಳ್ಳಿ. ಹೀಗೆ ಒಳಗೆ ಬಂದು ಹೋಗಿ ಸೊ ಇದನ್ನು ಉಲ್ಟಾ ತಗೊಂಡು ಬ್ಯಾಕ್ ಸೈಡಿಂದ ಸೂಜಿ ಹಾಕಿ ಹೀಗೆ 2 ಸುತ್ತಿ ಹೀಗೆ ಸುತ್ತಿ ಲಾಕ್ ಮಾಡಿ ಇದರೊಳಗಡೆಯಿಂದನೇ ನಾವು ಬ್ಯಾಕ್ ಸೈಡಿಂದ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸೂಪರಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕಿವಿಗೆ ಒಂದು ಸಲ ಹಾಕ್ಕೊಳ್ಳೋಣ ಅಂತ ಅನ್ನಿಸ್ತಿದೆಯಾ ಇಲ್ವಾ? ನನಗಂತೂ ಅನ್ನಿಸ್ತಿದೆ, ನಿಮಗೆ ಹೇಗೋ ಗೊತ್ತಿಲ್ಲ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು 1000, ಮಿನಿಮಮ್ 1000ಇಂದ 1300ವರೆಗೂ ಪ್ರೈಸ್ನ ನೀವು ಹೇಳ್ಬೋದು ಕಸ್ಟಮರ್ಗೆ. ಸೊ ಇದು ಪರ್ಲ್ ಹಾಕಿರೋದ್ರಿಂದ ಗ್ರ್ಯಾಂಡ್ ಕೂಡ ಕಾಣಿಸುತ್ತೆ. ನಿಮ್ಗೆ ಇನ್ನೂ ಬೇಕಂದರೆ ಒಂದೊಂದು ಚೈನ್ ಹತ್ತಿರ ಬೇಕು ಅಂದರೆ ಹತ್ತಿರ ಹಾಕ್ಕೊಳ್ಳಿ. ನಿಮಗೆ ಅವರು ನೀವು ಹೇಗೆ ಅಮೌಂಟ್ ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಫ್. ಕಮ್ಮಿ ಕೊಡ್ತೀನಿ ಅಂದರೆ ಸ್ವಲ್ಪ ದೂರ ಜಾಯಿನ್ ಮಾಡಿಕೊಡಿ. ಜಾಸ್ತಿ ಅವ್ರು ಏನಾದರೂ ಅಮೌಂಟ್ ಕೊಟ್ಟರೆ ಸ್ವಲ್ಪ ಇನ್ನೊಂದು ಚೈನ್ ಹತ್ತಿರ ಹಾಕಿ ಕೊಡಿ. ಓಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.